ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ. ಇವತ್ತು 11ನೇ ಜನವರಿ 2026ರ ಅವ್ಯಕ್ತ ಬಾಪ್ದಾದಾರವರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮುರಳಿಯ ಶೀರ್ಷಿಕೆ ಸಂತುಷ್ಟಮಣಿಯಾಗಿ ವಿಶ್ವದರೀ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸಿ ಸಂತುಷ್ಟರಾಗಿ ಹಾಗೂ ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಿ. ವಾಹ್, ಈ ಶೀರ್ಷಿಕೆಯಲ್ಲೇ ಒಂದು ದೊಡ್ಡ ಗುರಿ ಇದೆ ಅಂತ ಅನಿಸ್ತಿದೆ. ಹೌದು, ನಿಜಕ್ಕೂ. ಇವತ್ತು ನಾವು ನಿಜವಾದ ಅಲುಗಾಡದ ಸಂತುಷ್ಟತೆ ಅಂದ್ರೇನು, ಅದರ ಗುಪ್ತಶಕ್ತಿ ಏನು ಮತ್ತು ಅದನ್ನ ಜೀವನದ ಯಾವುದೇ ಸಮಸ್ಯೆಯನ್ನು ಎದುರಿಸಲು ಒಂದು ರಕ್ಷಾ ಕವಚದ ಹಾಗೆ ಹೇಗೆ ಬಳಸಬಹುದು ಅಂತ ತಿಳಿಯೋಣ. ಹೌದು, ಇದೊಂದು ಸಂಪೂರ್ಣ ಪ್ಯಾಕೇಜ್ ಇದ್ದ ಹಾಗೆ. ನನಗೊಂದು ಪ್ರಶ್ನೆ ಶುರುವಲ್ಲೇ ಬಂತು. ಬಾಬಾ ನಮ್ಮನ್ನ ಸಂತುಷ್ಟ ಆತ್ಮ ಅಂತನೂ ಕರಿಬೋದಿತ್ತು. ಸರಿ. ಆದ್ರೆ ಯಾಕೆ ಮಣಿ ಅಥವಾ ರತ್ನ ಅನ್ನೋ ಪದವನ್ನು ಬಳಸಿದ್ದಾರೆ? ಮಣಿ ಅನ್ನೋ ಪದಕ್ಕೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತ ಇದೆ. ಯಾಕಂದ್ರೆ ಈಗ ನೋಡಿ, ರತ್ನಗಳು ಅಂದ್ರೆ ಗಟ್ಟಿಯಾದ ವಸ್ತುಗಳು. ಹಾಗಂದ್ರೆ ಸಂತುಷ್ಟ ಮಣಿ ಆಗೋದು ಅಂದ್ರೆ ನಾವು ಭಾವನೆಗಳಿಲ್ಲದೆ ಕಠಿಣವಾಗಿರ್ಬೇಕಾ ಅಥವಾ ಬಾಬಾ ಬೇರೆ ಏನನ್ನೋ ಹೇಳ್ತಿದಾರ? ಬಹಳ ಬಹಳ ಆಳವಾದ ಪ್ರಶ್ನೆ. ನೀನು ಹೇಳಿದ್ದು ನಿಜ. ಮಣಿ ಅಂದ್ರೆ ಕಠಿಣತೆ ಅಲ್ಲ. ಬಾಬಾ ಇಲ್ಲಿ 3 ಮುಖ್ಯ ಗುಣಗಳ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ. ಮೊದಲನೇದಾಗಿ, ಒಂದು ಅಸಲಿ ಮಣಿ ತಾನಾಗಿಯೇ ಹೊಳೆಯುತ್ತೆ. ಅದಕ್ಕೆ ಬೇರೆ ಬೆಳಕು ಬೇಕಾಗಿಲ್ಲ. ಹೌದು. ಅದರ ಹೊಳಪು ಒಳಗಿನಿಂದ ಬರುತ್ತೆ. ಹಾಗೆಯೇ ಸಂತುಷ್ಟ ಮಣಿಯ ಸಂತೋಷ ಕೂಡ ಒಳಗಿನಿಂದ ಬರುತ್ತೆ, ಹೊರಗಿನ ಹೊಗಳಿಕೆ, ವಸ್ತು ಅಥವಾ ಪರಿಸ್ಥಿತಿಗಳಿಂದಲ್ಲ. ಓಕೆ, ಅಂದ್ರೆ ಇದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿರೋದು. ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ನಾಗಿ ಒಂದು ಲೈಕ್ಗೋಸ್ಕರ ಕಾಯುವ ನಮಗೆ ಇದು ದೊಡ್ಡ ಸವಾಲು, ಹೌದಲ್ವಾ? ಖಂಡಿತ. ಇನ್ನು ಎರಡನೇ ಗುಣ, ಮಣಿ ಬಹಳ ಮೌಲ್ಯಯುತವಾಗಿರುತ್ತೆ. ಅದರ ಮೌಲ್ಯ ಕಡಿಮೆ ಆಗಲ್ಲ. ಹಾಗೆಯೇ ಸಂತುಷ್ಟತೆ ಅನ್ನೋ ಗುಣ ನಮ್ಮ ಆಧ್ಯಾತ್ಮ ಮೌಲ್ಯವನ್ನು ಹೆಚ್ಚಿಸುತ್ತೆ. ಮತ್ತು ಮೂರನೆಯದಾಗಿ, ಒಂದು ಸುಂದರವಾದ ಮಣಿ ಎಲ್ಲರನ್ನೂ ಸಹಜವಾಗಿ ಆಕರ್ಷಿಸುತ್ತೆ. ನಿಜ. ಅದೇ ರೀತಿ ಸಂತುಷ್ಟ ಆತ್ಮನ ಸಾಂಗತ್ಯದಲ್ಲಿ ಎಲ್ಲರಿಗೂ ಶಾಂತಿ, ಸಮಾಧಾನ ಸಿಗುತ್ತೆ. ಬಾಬಾ ನಮ್ಮನ್ನು ಆಂತರಿಕ ಹೊಳಪು, ಶಾಶ್ವತ ಮೌಲ್ಯ ಮತ್ತು ಸಹಜ ಆಕರ್ಷಣೆ ಇರುವ ಜೀವಂತ ರತ್ನಗಳಾಗಿ ನೋಡ್ತಿದ್ದಾರೆ. ಈಗ ತುಂಬಾ ಸ್ಪಷ್ಟವಾಯಿತು. ಶೀರ್ಷಿಕೆಯ ಮುಂದಿನ ಭಾಗ ವಿಶ್ವದಲ್ಲಿ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸಿ ಅಂತ ಇದೆಯಲ್ಲ, ಇದರ ಪ್ರಾಯೋಗಿಕ ಸ್ವರೂಪ ಏನು? ನಮ್ಮ ವೈಯಕ್ತಿಕ ಸಂತುಷ್ಟತೆ ಇಡೀ ಜಗತ್ತಿಗೆ ಹೇಗೆ ತಲುಪುತ್ತೆ? ಅದು ಕೇವಲ ಒಂದು ಕಲ್ಪನೆಯೇ? ಇಲ್ಲ, ಇದು 100ಕ್ಕೆ 100% ಪ್ರಾಯೋಗಿಕ. ಹೇಗ್ ಯೋಚಿಸು, ತುಂಬಾ ಟೆನ್ಷನ್ನಲ್ಲಿರುವ ಒಬ್ಬ ವ್ಯಕ್ತಿ ಇರೋ ಕೋಣೆಗೆ ಹೋದ್ರೆ ಅಲ್ಲಿನ ವಾತಾವರಣ ಹೇಗಿರುತ್ತೆ? ಒಂಥರ ಭಾರ, ಅಶಾಂತಿ ಇರುತ್ತೆ. ಹೌದು. ಅದೇ ತುಂಬಾ ಶಾಂತವಾಗಿ ನಗುಮೊಗದಿಂದ ಇರುವ ಒಬ್ಬ ವ್ಯಕ್ತಿ ಹತ್ರ ಹೋದ್ರೆ ಸಹಜವಾಗಿ ಸಮಾಧಾನ ಅನ್ಸುತ್ತೆ. ಆ ವ್ಯತ್ಯಾಸ ಖಂಡಿತ ಅನುಭವಕ್ಕೆ ಬರುತ್ತೆ. ಬಾಬಾ ಹೇಳ್ತಿರೋದದೇ, ನಮ್ಮ ಆಂತರಿಕ ಸಂತುಷ್ಟತೆಯ ಸ್ಥಿತಿ ನಮ್ಮ ಸುತ್ತಲಿನ ವಾಯುಮಂಡಲದ ಶಕ್ತಿಯನ್ನೇ ಬದಲಾಯಿಸುತ್ತೆ. ಅದಕ್ಕೆ ಮಾತುಗಳೇ ಬೇಕಾಗಿಲ್ಲ, ನಮ್ಮ ಇರುವಿಕೆಯೇ ಒಂದು ಸೇವೆಯಾಗುತ್ತೆ. ಅದ್ಭುತ. ಈ ವಿಚಾರವೇ ಒಂದು ದೊಡ್ಡ ಸ್ಫೂರ್ತಿ. ಹಾಗಾದ್ರೆ ಈ ಸಂತುಷ್ಟ ಮಣಿಯ ಬಗ್ಗೆ ಸ್ವತಃ ಬಾಬ್ದಾದಾರವರೇನ್ ಹೇಳ್ತಾರೆ ಅಂತ ನೋಡೋಣ. ಮೊದಲನೇ ಪಾಯಿಂಟ್ ನೋಡೋಣವೇ? ಸಂತುಷ್ಟ ಮಣಿಯ ಹೊಳಪಿನಿಂದ ಎಲ್ಲಾ ಕಡೆ ಎಷ್ಟು ಸುಂದರವಾದ ಹೊಳಪು ಹೊಳೆಯುತ್ತಿದೆ. ಪ್ರತಿಯೊಂದು ಸಂತುಷ್ಟ ಮಣಿ ತಂದೆಗೆ ಎಷ್ಟು ಪ್ರಿಯವಾಗಿದ್ದಾರೆ, ಪ್ರತಿಯೊಬ್ಬರಿಗೂ ಪ್ರಿಯವಾಗಿದ್ದಾರೆ, ಸ್ವಯಂಗೂ ಪ್ರಿಯವಾಗಿದ್ದಾರೆ. ಈ ಸಾಲುಗಳಲ್ಲಿ ಬಾಬ್ದಾದಾರವರ ದೃಷ್ಟಿ ಎಷ್ಟು ವಿಶೇಷವಾಗಿದೆ ನೋಡಿ. ಅವರು ನಮ್ಮ ತಪ್ಪುಗಳನ್ನ, ಕೊರತೆಗಳನ್ನ ನೋಡ್ತಿಲ್ಲ. ಇಲ್ಲ, ಅವರು ನಮ್ಮನ್ನ ಈಗಾಗಲೇ ನಮ್ಮ ಸಂಪೂರ್ಣ ಶ್ರೇಷ್ಠ ಸ್ವರೂಪದಲ್ಲಿ ಅಂದ್ರೆ ಸಂತುಷ್ಟ ಮಣಿಗಳಾಗಿ ನೋಡ್ತಿದ್ದಾರೆ. ಹೌದು, ಇದೇ ಬಾಬಾರವರ ಪಾಲನೆ. ಅವರು ನಮ್ಮ ವರ್ತಮಾನ ನೋಡಿ ನಮ್ಮ ಭವಿಷ್ಯದ ಸಂಸ್ಕಾರವನ್ನ ಜಾಗೃತಗೊಳಿಸ್ತಾರೆ. ಈ ದೃಷ್ಟಿಕೋನವೇ ನಮ್ಮ ಆತ್ಮಗೌರವವನ್ನ ಎಷ್ಟೊಂದು ಹೆಚ್ಚಿಸುತ್ತೆ. ಖಂಡಿತ. ಇನ್ನು ಮಣಿಯ ಹೊಳಪು ಅನ್ನೋ ಪದವನ್ನ ಗಮನಿಸು. ಈ ಹೊಳಪು ಅಂದ್ರೆ ದೈಹಿಕ ಸೌಂದರ್ಯ ಅಲ್ಲ. ಸರಿ. ಇದು ನಮ್ಮ ಮುಖದಲ್ಲಿ ಕಾಣೋ ಆಂತರಿಕ ಪ್ರಸನ್ನತೆ, ಕಣ್ಣುಗಳಲ್ಲಿ ಕಾಣೋ ತೃಪ್ತಿ, ನಮ್ಮ ಮಾತಿನಲ್ಲಿರೋ ಸಿಹಿತನ. ಮುರುಳಿಯಲ್ಲಿ ಬರುವ ನೂನ್ ಹಂತದ ಪ್ರೀತಿ ಕೂಡ ಬಹಳ ಆಳವಾಗಿದೆ. ತಂದೆಗೆ ಪ್ರಿಯ, ಪ್ರತಿಯೊಬ್ಬರಿಗೆ ಪ್ರಿಯ ಮತ್ತು ಕೊನೆಗೆ ಸ್ವಯಂಗೂ ಪ್ರಿಯ. ಈ ಕ್ರಮದಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಹೌದು, ಇದೊಂದು ಸಹಜವಾದ ಪ್ರಕ್ರಿಯೆ. ಮೊದಲನೆಯದು ತಂದೆಗೆ ಪ್ರಿಯ. ನಾವು ಯಾವಾಗ ಸಂತುಷ್ಟರಾಗಿರುತ್ತೇವೆಯೋ ಆಗ ನಾವು ಬಾಬಾರವರ ಪ್ರತಿಯೊಂದು ಶ್ರೀಮತವನ್ನು ಖುಷಿಯಿಂದ ಪಾಲಿಸುತ್ತೇವೆ. ಹೊರೆ ಅಂತ ಅನ್ಸಲ್ಲ. ಖಂಡಿತ.
ಆಜ್ಞಾಕಾರಿ ಮಕ್ಕಳು ತಂದೆಗೆ ಸಹಜವಾಗಿಯೇ ಪ್ರಿಯರಾಗಿರ್ತಾರೆ. ಆಮೇಲೆ ಎರಡನೆಯದು ಪ್ರತಿಯೊಬ್ಬರಿಗೂ ಪ್ರಿಯ. ಇದು ಸಹಜವಾಗುತ್ತೆ, ನಮ್ಮಿಂದ ಯಾರಿಗೂ ದುಃಖ ಸಿಗಲ್ಲ. ಹೌದು, ನಮ್ಮ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರಿಗೂ ನಮ್ಮಿಂದ ಸುಖ, ಶಾಂತಿ ಸಿಗುತ್ತೆ. ಹಾಗಾಗಿ ನಮ್ಮ ಸಾನ್ನಿಧ್ಯವನ್ನು ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಕೊನೆಯದಾಗಿ ಸ್ವಯಂಗೂ ಪ್ರಿಯ. ಆಕ್ಚುಲಿ ಇದೇ ಅತೀ ದೊಡ್ಡ ಸವಾಲು. ನಿಜ. ಅನೇಕ ಬಾರಿ ನಾವು ಜಗತ್ತಿನ ಕಣ್ಣಲ್ಲಿ ಒಳ್ಳೆಯವರಾಗಿರಬಹುದು, ಆದರೆ ನಮಗೆ ನಮ್ಮ ಬಗ್ಗೆಯೇ ಸಮಾಧಾನ ಇರಲ್ಲ. ಒಳಗೊಳಗೆ ನಮ್ಮನ್ನು ನಾವೇ ಟೀಕಿಸ್ಕೊಳ್ತಿರ್ತೀವಿ. ಹೌದು. ಆದ್ರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಅಸಮಾಧಾನ, ದೂರು ಇರುವುದಿಲ್ಲವೋ ಆಗ ನಾವು ನಮಗೇ ಪ್ರಿಯರಾಗ್ತೇವೆ. ಹಾಗಾದ್ರೆ ಇದು ಇವತ್ತಿನ ಇಂಪೋಸ್ಟರ್ ಸಿಂಡ್ರೋಮ್ಗೆ ಒಂದು ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಬಹುದಾ? ಇದು ಒಳ್ಳೆಯದು ಕೆಟ್ಟದು ಅನ್ನೋ ಪ್ರಶ್ನೆ ಎಳೆದಂಥ ಒಂದು ಸ್ಥಿತಿ. ನಿಖರವಾಗಿ ಅದೇ ಸಂಪೂರ್ಣ ತೃಪ್ತಿಯ ಸ್ಥಿತಿ. ತಂದೆಯನ್ನು ಮೆಚ್ಚಿಸುವುದರಿಂದ ಆರಂಭವಾಗಿ ಅದು ಜಗತ್ತನ್ನು ತಲುಪಿ ಕೊನೆಗೆ ನಮ್ಮಲ್ಲೇ ಸಂಪೂರ್ಣವಾಗತ್ತೆ. ಈ ಸ್ಥಿತಿಯನ್ನು ತಲುಪುವುದು ಹೇಗೆ? ನನಗನಿಸ್ತದೆ ಮುಂದಿನ ಪಾಯಿಂಟ್ನಲ್ಲಿ ಅದರ ಗುಟ್ಟು ಅಡಗಿದೆ. ಅದರಲ್ಲಿ ಪ್ರಾಪ್ತಿ ಮತ್ತು ಅಪ್ರಾಪ್ತಿ ಬಗ್ಗೆ ಮಾತಾಡಿದ್ದಾರೆ. ಹೌದು, ನೀನು ಸರಿಯಾದ ದಾರಿಯಲ್ಲೇ ಯೋಚಿಸುತ್ತಿದ್ಯಾ. ಎರಡನೇ ಪಾಯಿಂಟ್ ಅನ್ನು ನೋಡೋಣ. ಸಂತುಷ್ಟತೆ ಸದಾ ಸರ್ವಪ್ರಾಪ್ತಿ ಸಂಪನ್ನವಾಗಿದೆ. ಏಕೆಂದರೆ ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಅಪ್ರಾಪ್ತಿ ವಸ್ತು ಯಾವುದೂ ಇಲ್ಲ. ಸಂತುಷ್ಟ ಆತ್ಮರಲ್ಲಿ ಸಂತುಷ್ಟತೆ ಸ್ವಾಭಾವಿಕವಾದ ಸ್ವಭಾವವಾಗಿದೆ. ಸಂತುಷ್ಟತೆಯ ಶಕ್ತಿ ಸ್ವತಃವಾಗಿ ಹಾಗೂ ಸಹಜವಾಗಿ ಎಲ್ಲಾ ಕಡೆ ವಾಯುಮಂಡಲವನ್ನ ಹರಡಿಸ್ತದೆ. ಅವನ ಚೆಹರೆ, ಅವರ ನಯನಗಳು ವಾಯುಮಂಡಲದಲ್ಲೂ ಸಹ ಸಂತುಷ್ಟತೆಯ ಅಲೆಗಳನ್ನು ಹರಡಿಸ್ತದೆ. ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಅನ್ಯ ವಿಶೇಷತೆಗಳು ಸ್ವತಃವಾಗಿಯೇ ಬಂದುಬಿಡುತ್ತದೆ. ಸಂತುಷ್ಟತೆ ವಿಶೇಷವಾಗಿ ಸಂಗಮ ಯುಗದಲ್ಲಿ ತಂದೆಯ ಉಡುಗೊರೆಯಾಗಿದೆ. ಈ ಎರಡು ಅದ್ಭುತವಾದ ವಾಕ್ಯಗಳಿದೆ. ಸರ್ವಪ್ರಾಪ್ತಿ ಸಂಪನ್ನ ಮತ್ತು ಅಪ್ರಾಪ್ತಿ ವಸ್ತು ಯಾವುದೂ ಇಲ್ಲ. ಹೌದು, ಇವೆರಡಕ್ಕೂ ಆಳವಾದ ಸಂಬಂಧವಿದೆ. ಎಲ್ಲೇ ಪ್ರಾಪ್ತಿಯ ಅರಿವಿದೆಯೋ ಅಲ್ಲಿ ಸಂತುಷ್ಟತೆ ಇದೆ ಅಂತ ಬಾಬಾ ಹೇಳ್ತಾರೆ. ಆದ್ರೆ ಸರ್ವಪ್ರಾಪ್ತಿ ಅಂದ್ರೆ ಭೌತಿಕವಾಗಿ ಎಲ್ಲವನ್ನೂ ಹೊಂದುವುದಾ ಅಥವಾ ಇದು ಒಂದು ಮನಸ್ಥಿತಿಯಾ? ಉದಾಹರಣೆಗೆ ಒಬ್ಬ ಕೋಟ್ಯಾಧಿಪತಿಗೂ ತನಗಿನ್ನೂ ಏನೋ ಕೊರತೆ ಇದೆ ಅಂತ ದುಃಖ ಇರಬಹುದು. ಅತ್ಯುತ್ತಮ ಪ್ರಶ್ನೆ. ಬಾಬಾ ಹೇಳುತ್ತಿರುವುದು ಇದೇ ಆಧ್ಯಾತ್ಮಿಕ ಶ್ರೀಮಂತಿಕೆಯ ಬಗ್ಗೆ. ನಮಗೆ ತಂದೆಯಿಂದ ಜ್ಞಾನ, ಯೋಗ, ಗುಣಗಳು, ಶಕ್ತಿಗಳು, 21 ಜನ್ಮಗಳ ರಾಜ್ಯಭಾಗ್ಯ ಹೀಗೆ ಎಲ್ಲವೂ ಸಿಕ್ಕಿಲೆ. ಹೌದು. ಈ ಪ್ರಾಪ್ತಿಗಳ ಪಟ್ಟಿ ನಮ್ಮ ಬುದ್ಧಿಯಲ್ಲೇ ಇದ್ದಾಗ ಅಯ್ಯೋ ನನಗೆ ಅದು ಸಿಗ್ಲಿಲ್ಲ ಎಂಬ ಅಪ್ರಾಪ್ತಿಯ ಭಾವನೆ ಬರಲು ಸಾಧ್ಯವೇ ಇಲ್ಲ. ಸರಿ, ಇನ್ನು ಸ್ವಾಭಾವಿಕವಾದ ಸ್ವಭಾವ ಎಂಬ ಮಾತು. ಇದರರ್ಥ ಸಂತುಷ್ಟತೆ ಅನ್ನೋದು ನಾವು ಪ್ರಯತ್ನಪಟ್ಟು ತಂದುಕೊಳ್ಳುವ ವಿಷಯವಲ್ಲ ಅಲ್ವಾ? ಖಂಡಿತ ಅಲ್ಲ. ಅದು ನಮ್ಮ ಆದಿ ಸನಾತನ ಸ್ವರೂಪ. ಪ್ರಯತ್ನಪಟ್ಟು ಸಂತೋಷವಾಗಿರುವುದಕ್ಕೂ ಸಹಜವಾಗಿ ಸಂತುಷ್ಟವಾಗಿರುವುದಕ್ಕೂ ಏನು ವ್ಯತ್ಯಾಸ? ಒಳ್ಳೆಯದು. ಪ್ರಯತ್ನದಿಂದ ಸಂತುಷ್ಟವಾಗಿರುವುದು ಅಂದ್ರೆ ಹೊರಗಿನ ಪರಿಸ್ಥಿತಿ ಚೆನ್ನಾಗಿದ್ದಾಗ ಖುಷಿಯಾಗಿರೋದು. ಇದು ತಾತ್ಕಾಲಿಕ. ಒಂದು ಸಣ್ಣ ಸಮಸ್ಯೆ ಬಂದ್ರೂ ಮಾಯವಾಗುತ್ತೆ. ಹೌದು. ಆದರೆ ಸಹಜ ಸಂತುಷ್ಟತೆ ಅಂದ್ರೆ ಹೊರಗೆ ಬಿರುಗಾಳಿಯೇ ಬರಲಿ, ನಮ್ಮ ಆಂತರಿಕ ಸ್ಥಿತಿಯ ದೀಪ ಅಚಲವಾಗಿರುತ್ತೆ. ಅದು ನಮ್ಮ ಸ್ವಭಾವವೇ ಆಗಿರುತ್ತೆ. ಸಕ್ಕರೆಗೆ ಸಿಹಿಯಾಗಿರಲು ಪ್ರಯತ್ನ ಬೇಕಿಲ್ಲ ಅಲ್ವಾ? ಹೌದು, ಅದು ಅದರ ಸಹಜ ಗುಣ. ಹಾಗೆಯೇ ಸಂತುಷ್ಟತೆ ನಮ್ಮ ಆತ್ಮದ ಸಹಜ ಗುಣವಾಗಬೇಕು. ಮತ್ತು ಈ ಸಹಜ ಗುಣವು ವಾಯುಮಂಡಲದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಬಾಬಾ ಅವರ ಚೆಹರ, ಅವರ ನಯನಗಳು ಅಂತ ಹೇಳ್ತಾರೆ. ಅಂದ್ರೆ ನಾವು ಏನನ್ನೂ ಮಾತನಾಡದಿದ್ರೂ ನಮ್ಮ ಇರುವಿಕೆಯೇ ಎಲ್ಲವನ್ನೂ ಹೇಳುತ್ತೆ. ಖಂಡಿತ. ಒಬ್ಬ ಸಂತುಷ್ಟ ಆತ್ಮನ ಮುಖವನ್ನು ನೋಡುವುದೇ ಒಂದು ಸ್ಫೂರ್ತಿ. ಅವರ ಕಣ್ಣುಗಳಲ್ಲಿ ದೈವೀ ನಶೆ, ತೃಪ್ತಿ ಮತ್ತು ಕರುಣೆ ಕಾಣುತ್ತೆ. ಅವರು ಒಂದು ಕೋಣೆಗೆ ಪ್ರವೇಶಿಸಿದರೆ ಸಾಕು, ಅಲ್ಲಿನ ವಾತಾವರಣವೇ ಬದಲಾಗುತ್ತೆ. ಮತ್ತು ಕೊನೆಯಲ್ಲಿ ಬಾಬಾ ಇದನ್ನು ಸಂಗಮಯುಗದ ಉಡುಗೊರೆ ಅಂತಾರೆ. ಯಾಕೆ? ಏಕೆಂದರೆ ಈ ಜ್ಞಾನ ಅಂದ್ರೆ ನಾನು ಯಾರು, ನನ್ನ ತಂದೆ ಯಾರು ಎಂಬ ಸತ್ಯದ ಪರಿಚಯ. ಹೌದು, ಇದೆಲ್ಲ ಸಿಗೋದು ಕೇವಲ ಈ ಪುರುಷೋತ್ತಮ ಸಂಗಮಯುಗದಲ್ಲಿ ಮಾತ್ರ. ಬೇರೆ ಯಾವುದೇ ಯುಗದಲ್ಲಿ ಈ ಭಾಗ್ಯ ಇಲ್ಲ. ಅದಕ್ಕೆ ಇದು ಈ ಯುಗದ ಒಂದು ವಿಶೇಷ ವರದಾನ. ಸ್ಪಷ್ಟವಾಯಿತು. ಈಗ ನಮ್ಮ ಮಂಥನದ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ಸಂತುಷ್ಟತೆ ಸ್ಥಿತಿಯನ್ನು ಜೀವನದ ಕಷ್ಟಗಳನ್ನು ಎದುರಿಸಲು ಹೇಗೆ ಬಳಸುವುದು? ಹೌದು, ಇದು ಬಹಳ ಪ್ರಾಯೋಗಿಕವಾದ ಜ್ಞಾನ. ಸಂತುಷ್ಟತೆಯ ಸ್ಥಿತಿ ಪರಿಸ್ಥಿತಿಯ ಮೇಲೆ ಸದಾ ವಿಜಯಿಯನ್ನಾಗಿ ಮಾಡುತ್ತದೆ. ಪರಿಸ್ಥಿತಿ ಬದಲಾವಣೆ ಆಗುತ್ತಿರುತ್ತದೆ, ಆದರೆ ಸಂತುಷ್ಟತೆಯ ಸ್ಥಿತಿ ಸದಾ ಪ್ರಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತದೆ.
ಎಷ್ಟೇ ಪರಿಸ್ಥಿತಿಗಳು ಎದುರಿನಲ್ಲಿ ಬರ್ಲಿ ಆದ್ರೆ ಸಂತುಷ್ಟತಾ ಮಣಿಯ ಮುಂದೆ ಸದಾ ಮಾಯೆ ಮತ್ತು ಪ್ರಕೃತಿ ಗೊಂಬೆಗಳ ಆಟದ ಹಾಗೆ ಕಂಡುಬರುತ್ತದೆ. ಸಾಕ್ಷಿಯಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಸ್ವಸ್ಥಿತಿಯಿಂದ ಬದಲಾವಣೆ ಮಾಡುತ್ತಾರೆ. ಪರಿಸ್ಥಿತಿ ಬದಲಾವಣೆ ಆಗುತ್ತಿರುತ್ತದೆ, ಆದರೆ ಸಂತುಷ್ಟತೆಯ ಸ್ಥಿತಿ ಸದಾ ಪ್ರಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತದೆ. ಈ ವಾಕ್ಯವೇ ದೊಡ್ಡ ಆಧಾರ. ಖಂಡಿತ. ಹೊರಗಿನ ಪ್ರಪಂಚದಲ್ಲಿ ಎಲ್ಲವೂ ಬದಲಾಗ್ತಲೇ ಇರುತ್ತೆ, ಆದರೆ ನಮ್ಮ ಆಂತರಿಕ ಸ್ಥಿತಿ ಸ್ಥಿರವಾಗಿರಬೇಕು. ಇಲ್ಲಿ ಬಾಬಾ ಕೊಟ್ಟಿರೋ ದೃಷ್ಟಾಂತ ಗೊಂಬೆಗಳ ಆಟ ಅಥವಾ ಪಪೆಟ್ ಶೋ ಅದ್ಭುತವಾಗಿದೆ. ಹೌದು, ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ನಿಜ ಹೇಳ್ಬೇಕಂದ್ರೆ ಈ ಗೊಂಬೆಯಾಟ ಅನ್ನೋ ಪರಿಕಲ್ಪನೆ ಕೇಳಲು ಚೆನ್ನಾಗಿದೆ, ಆದರೆ ತುಂಬ ಕಷ್ಟದ ಸಮಯದಲ್ಲಿ ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ಏನಾದ್ರೂ ಸಮಸ್ಯೆ ಬಂದ್ರೆ ನನ್ನ ಮೊದಲ ಪ್ರತಿಕ್ರಿಯೆ ಟೆನ್ಷನ್ ಮಾಡ್ಕೊಳ್ಳೋದು ಸಹಜ. ಆ ಕ್ಷಣದಲ್ಲಿ ನಾನು ಗೊಂಬೆಯಾಗುವುದನ್ನು ನಿಲ್ಲಿಸಿ ಪ್ರೇಕ್ಷಕನಾಗುವುದು ಹೇಗೆ? ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲ ಹೆಜ್ಜೆ ಆ ಕ್ಷಣದಲ್ಲಿ 1 ಸೆಕೆಂಡ್ ನಿಲ್ಲೋದು. 1 ಸೆಕೆಂಡ್. ಹೌದು. ಆಟೋಮ್ಯಾಟಿಕ್ ಆಗಿ ಪ್ರತಿಕ್ರಿಯಿಸುವ ಬದಲು ಒಂದು ಆಳವಾದ ಉಸಿರು ತೆಗೆದುಕೊಂಡು ಇದು ಒಂದು ದೃಶ್ಯ ಅಂತ ನಮಗೆ ನಾವೇ ಹೇಳ್ಕೊಳ್ಳೋದು. ಒಂದು ಗೊಂಬೆಯಾಟವನ್ನ ಕಲ್ಪಿಸಿಕೋ. ನಾವು ಪ್ರೇಕ್ಷಕರಾಗಿ ಕೂತು ಆಟ ನೋಡಿದ್ರೆ ನಮ್ಗೆ ಮನರಂಜನೆ ಸಿಗುತ್ತೆ. ಗೊಂಬೆಗಳು ಜಗಳವಾಡಿದ್ರೂ ನಮ್ಗೆ ಅದು ಕೇವಲ ಆಟ. ಆದ್ರೆ ನಾವೇ ಆ ಗೊಂಬೆ ಆಗ್ಬಿಟ್ರೆ ಆಗ ಪ್ರತಿಯೊಂದು ಏಟು, ಪ್ರತಿಯೊಂದು ನೋವು ನಮ್ಗೆ ಅನುಭವವಾಗುತ್ತೆ. ನಿಖರವಾಗಿ ಜೀವನದಲ್ಲಿ ಬರುವ ಸವಾಲುಗಳು, ವ್ಯಕ್ತಿಗಳು, ಅನಾರೋಗ್ಯ ಇವೆಲ್ಲವೂ ಮಾಯೆ ಮತ್ತು ಪ್ರಕೃತಿಯ ಗೊಂಬೆಗರು. ನಾವು ಅವುಗಳನ್ನು ಸಾಕ್ಷಿಯಾಗಿ ಪ್ರೇಕ್ಷಕರಾಗಿ ನೋಡಿದರೆ ಅದೊಂದು ಲೀಲೆ, ಆಟದಂತೆ ಕಾಣುತ್ತೆ. ಆದರೆ ಇದು ನನಗೆ ಯಾಕೆ ಹೀಗಾಯಿತು ಅಂತ ಸಿಲುಕಿಕೊಂಡರೆ ನಾವು ಗೊಂಬೆಗಳಾಗಿ ಬಿಡುತ್ತೇವೆ. ಆಗ ದುಃಖ ನಿಶ್ಚಿತ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ಬೋದಾ? ಖಂಡಿತ. ಮೊನ್ನೆ ನಾನು ವಿಪರೀತ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಆಗುತ್ತೆ. ಆಗ ತಕ್ಷಣ ನನಗೆ ಈ ಮುರಳಿ ಪಾಯಿಂಟ್ ನೆನಪಾಯಿತು. ನಾನನ್ಕೊಂಡೆ, ಸರಿ, ಇದು ಒಂದು ದೃಶ್ಯ. ಈ ಕಾರು ಒಂದು ಗೊಂಬೆ, ಈ ಟ್ರಾಫಿಕ್ ಒಂದು ಗೊಂಬೆ. ನಾನು ಈ ದೃಶ್ಯವನ್ನು ನೋಡುತ್ತಿರುವ ಆತ್ಮ. ವಾವ್. ಒಂದೆರಡು ಆಳವಾದ ಉಸಿರು ತೆಗೆದುಕೊಂಡು ಸುಮ್ಮನೆ ಗಮನಿಸಲು ಶುರು ಮಾಡಿದೆ. ನನ್ನ ಕೋಪ ಮಾಯವಾಗಿತ್ತು. ಟ್ರಾಫಿಕ್ ಕಡಿಮೆ ಆಗ್ಲಿಲ್ಲ, ಆದ್ರೆ ನನ್ನ ಅನುಭವ ಸಂಪೂರ್ಣವಾಗಿ ಬದಲಾಗಿತ್ತು. ಅದ್ಭುತ ಉದಾಹರಣೆ. ಹಾಗಾದರೆ ಈ ಮನೋರಂಜನೆಯನ್ನು ಅನುಭವಿಸಲು ಬಾಬಾ ಹೇಳುವ ಕೀಲಿಕೈ ಸಾಕ್ಷಿ ಸ್ಥಿತಿಯ ಸೀಟ್ ಮೇಲೆ ಸ್ಥಿತರಾಗುವುದು. ಈ ಸಾಕ್ಷಿ ಸ್ಥಿತಿ ಅಂದ್ರೆ ಏನು? ಸಾಕ್ಷಿ ಸ್ಥಿತಿಯಂದ್ರೆ ನಡೆಯುತ್ತಿರುವ ಘಟನೆಯಿಂದ ಸ್ವಲ್ಪ ದೂರ ನಿಂತು ನೋಡುವುದು. ದೇಹ ಮತ್ತು ದೇಹದ ಸಂಬಂಧಗಳಿಂದ, ನಡೆಯುತ್ತಿರುವ ದೃಶ್ಯದಿಂದ ನನ್ನನ್ನು ಅಂದ್ರೆ ಆತ್ಮವನ್ನು ಬೇರ್ಪಡಿಸಿಕೊಳ್ಳುವುದು. ಓಕೆ. ನಾನು ಈ ನಾಟಕದಲ್ಲಿ ನನ್ನ ಪಾತ್ರವನ್ನು ಅಭಿನಯಿಸುತ್ತಿರುವ ಒಬ್ಬ ನಟ. ಈ ದೃಶ್ಯ ಶಾಶ್ವತವಲ್ಲ, ಇದು ಬದಲಾಗುತ್ತೆ ಅನ್ನೋ ಅರಿವಿನಲ್ಲಿ ಇರುವುದೇ ಸಾಕ್ಷಿ ದೃಷ್ಟಿ. ಇದು ಕೇವಲ ನೋಡಿ ಸುಮ್ನಿರುವುದಲ್ಲ ಅಂತ ಅನ್ಸುತ್ತೆ. ಮುರುಳಿಯ ಕೊನೆಯ ವಾಕ್ಯ ಬಹಳ ಶಕ್ತಿಯುತವಾಗಿದೆ. ಸಾಕ್ಷಿಯಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಸ್ವಸ್ಥಿತಿಯಿಂದ ಬದಲಾವಣೆ ಮಾಡ್ತಾರೆ. ಹೌದು. ಅಂದ್ರೆ ನಾವು ಕೇವಲ ನಿಷ್ಕ್ರಿಯ ಪ್ರೇಕ್ಷಕರಲ್ಲ, ನಮ್ಮ ಸ್ಥಿತಿ ಆ ಪರಿಸ್ಥಿತಿಯನ್ನು ಬದಲಾಯಿಸಬಲ್ಲದು. ಇದು ಹೇಗೆ ಸಾಧ್ಯ? ಹೌದು, ಇದು ಬಹಳ ಮುಖ್ಯವಾದ ರಹಸ್ಯ. ನಾವು ಕೇವಲ ಸಮಸ್ಯೆಗಳಿಂದ ಪಾರಾಗುತ್ತಿಲ್ಲ, ನಾವು ಸಮಸ್ಯೆಗಳನ್ನು ಪರಿವರ್ತನೆ ಮಾಡ್ತಿದ್ದೀವಿ. ನಾವು ಸಾಕ್ಷಿಯಾಗಿ ನಮ್ಮ ಸ್ವಸ್ಥಿತಿಯಲ್ಲಿ ಅಂದ್ರೆ ಶಕ್ತಿಶಾಲಿ, ಶಾಂತ ಸ್ಥಿತಿಯಲ್ಲಿ ಸ್ಥಿತರಾದಾಗ ನಮ್ಮಿಂದ ಸಕಾರಾತ್ಮಕ ಮತ್ತು ಶಕ್ತಿಯುತವಾದ ಕಂಪನಗಳು ಹೊರಹೊಮ್ಮುತ್ತವೆ. ಆ ಕಂಪನೆಗಳು ಪರಿಸ್ಥಿತಿಯ ಮೇಲೆ ಮತ್ತು ಆ ಪರಿಸ್ಥಿತಿಗೆ ಸಂಬಂಧಿಸಿದ ವ್ಯಕ್ತಿಗಳ ಮೇಲೂ ಪ್ರಭಾವ ಬೀರುತ್ತವೆ. ನಮ್ಮ ಶಾಂತಿ ಎದುರಿಗಿರುವವರ ಕೋಪವನ್ನ ಕಡಿಮೆ ಮಾಡಬಹುದು. ಹಾಗಾದ್ರೆ ಸಂತುಷ್ಟ ಮಣಿಯಾಗಿರುವುದು ಕೇವಲ ಒಂದು ವೈಯಕ್ತಿಕ ಅನುಭವವಲ್ಲ, ಅದು ಪರಿಸ್ಥಿತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡುವ ಒಂದು ಶಕ್ತಿಶಾಲಿ ಸಾಧನ. ಇದು ರಕ್ಷಣೆಯೂ ಹೌದು, ಸೇವೆಯೂ ಹೌದು. ಖಂಡಿತ. ಇದುವೇ ಸಂತುಷ್ಟತೆಯ ಸಂಪೂರ್ಣ ಮಹಿಮೆ. ಇವತ್ತಿನ ಮಂಥನದಲ್ಲಿ ನಮ್ಮ 4ನೇ ಮುಖ್ಯ ಅಂಶ ಇದು ಸ್ವಪರಿಶೀಲನೆ ಬಗ್ಗೆ ಇದೆ. ಬಾಬ್ದಾದಾರವರು ಬಹಳ ನೇರವಾಗಿ ಕೇಳ್ತಾರೆ,
ಪ್ರತಿಯೊಬ್ಬರೂ ನಾನು ಸದಾ ಸಂತುಷ್ಟನಾಗಿದ್ದೇನೆಯೇ ಎಂದು ತಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸದಾ ಅನ್ನೋ ಪದ ಬಹಳ ಮುಖ್ಯ. ಹೌದು, ಅದೇ. ನಾವು ಯಾವಾಗ್ಲೂ ಸಂತುಷ್ಟರಾಗಿದ್ದೀವಾ ಅಥವಾ ಕೇವಲ ಕೆಲವೊಮ್ಮೆ ಮಾತ್ರನಾ? ಯಾಕಂದ್ರೆ ಮುರಳಿಯಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಬ್ರಾಹ್ಮಂಗ ಜೀವನದ ಡಿಕ್ಷನರಿನಲ್ಲಿ ಕೆಲವೊಮ್ಮೆ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಅಂತ. ನಿಜ. ಇದು ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಲ್ವಾ? ಖಂಡಿತ. ನಾವು ತಂದೆಯ ಸ್ನೇಹಿ, ಸಹಯೋಗಿ ಮಕ್ಕಳು. ತಂದೆ ನಮ್ಮನ್ನ ಯಾವ ದೃಷ್ಟಿಯಿಂದ ನೋಡ್ತಾರೋ ಅದೇ ಅನುಭವ ನಮಗೂ ಆಗ್ತಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕಾಗಿಯೇ ಆ ಸ್ಮೃತಿ, ನಾನು ರಾಜಧುಲಾರ ಅಂದ್ರೆ ರಾಜಕುಮಾರ ಅನ್ನೋ ಸ್ಮೃತಿ. ಹೌದು. ಮತ್ತೆ ಆ ಮೂಲಮಂತ್ರ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅಂತ ಸದಾ ನೆನ್ಪಿಡ್ಬೇಕು. ಹೌದು. ನೋಡಿ, ಈ ಸದಾ ಮತ್ತು ಕೆಲವೊಮ್ಮೆ ಅನ್ನೋ 2 ಪದಗಳಿವೆಯಲ್ಲ, ಅದರ ನಡುವಿನ ವ್ಯತ್ಯಾಸ ಬರೀ ಶಬ್ದದ್ದಲ್ಲ, ಅದು ನಮ್ಮ ಇಡೀ ಮನಸ್ಥಿತಿಯನ್ನೇ ತೋರ್ಸುತ್ತೆ. ಹೇಗೆ? ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ, ನಾವು ಕೆಲವೊಮ್ಮೆ ಸಂತುಷ್ಟನಾಗಿರ್ತೀನಿ ಅಂದ ತಕ್ಷಣ ನಮ್ಮ ಸ್ಥಿತಿಯಲ್ಲಿ ಒಂದು ಅಸ್ಥಿರತೆ ಇದೆ ಅಂತ ನಾವೇ ಒಪ್ಕೊಂಡ ಹಾಗೆ. ಓಹೋ, ಸರಿ ಸರಿ. ಹೌದು, ಇದು ನಮ್ಮ ಪುರುಷಾರ್ಥದಲ್ಲಿ ಒಂದು ದೊಡ್ಡ ಅಡ್ಡಿ. ಮುರಳಿಯ ಸಾರವೇನು ಅಂದ್ರೆ, ಸಂತುಷ್ಟತೆ ಅಂದ್ರೆ ಸರ್ವಪ್ರಾಪ್ತಿಗಳು. ಯಾರು ಭಗವಂತನ ಮಗುವಾಗಿ ಸರ್ವಪ್ರಾಪ್ತಿಗಳ ಅಧಿಕಾರ ಪಡೆದಿರ್ತಾರೋ ಅವರಿಗೆ ಅಸಂತುಷ್ಟರಾಗಲು ಕಾರಣನೇ ಇರಲ್ಲ. ಹಾಗಿದ್ರೆ ನಾನು ಕೆಲವೊಮ್ಮೆ ಮಾತ್ರ ಸಂತುಷ್ಟನಾಗಿದ್ದೀನಿ ಅಂದ್ರೆ ಏನರ್ಥ? ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ನನ್ನ ಪ್ರಾಪ್ತಿಗಳನ್ನ ಮರೆತಿದ್ದೇನೆ ಅಂತ. ಎಕ್ಸಾಕ್ಟ್ಲಿ. ಮರ್ತಿದ್ದೀನಿ ಅಥವಾ ಅದನ್ನ ಪೂರ್ತಿಯಾಗಿ ಅನುಭವ ಮಾಡ್ತಿಲ್ಲ ಅಂತ. ಇದು ದೃಷ್ಟಿಕೋನದ ಬದಲಾವಣೆ ಅಷ್ಟೇ. ಇದು ತುಂಬಾ ಆಸಕ್ತಿಕರವಾಗಿದೆ. ಅಂದ್ರೆ ಅಸಂತುಷ್ಟತೆ ಅನ್ನೋದು ಏನೋ ಇಲ್ದಿರೋದ್ರ ಸಂಕೇತ ಅಲ್ಲ, ಬದಲಿಗೆ ಈಗಾಗಲೇ ಇರೋದನ್ನ ಮರೆತಿರೋದ್ರ ಸಂಕೇತ. ಪರ್ಫೆಕ್ಟ್. ಆದ್ರೆ ಈ ಸದಾ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದು ಹೇಗೆ? ಜೀವನದಲ್ಲಿ ಏರಿಳಿತಗಳು ಸಹಜ ತಾನೇ? ಖಂಡಿತ. ಅದಕ್ಕೆ ಬಾಬಾರವರು ಒಂದು ಸಿಂಪಲ್ ಉಪಾಯ ಕೊಡ್ತಾರೆ, ತಂದೆಯನ್ನು ಫಾಲೋ ಮಾಡಿ ಅಂತ. ಫಾಲೋ ಮಾಡಿ ಅಂದ್ರೆ ಅವರ ನೂರಾರು ಆದೇಶಗಳನ್ನ ಪಾಲಿಸೋದು. ಅದಕ್ಕಿಂತ ಅವರ ಒಂದೇ ಒಂದು ಮೂಲಭೂತ ಶ್ರೀಮತ ಅಂದ್ರೆ ಆತ್ಮನಿಶ್ಚಯದ ಅಡಿಪಾಯವನ್ನ ಗಟ್ಟಿ ಮಾಡ್ಕೊಂಡ್ರೆ ಸಾಕು. ಓ, ನಾನು ಈ ದೇಹ ಅಲ್ಲ, ನಾನೊಬ್ಬ ಶಾಂತ ಸ್ವರೂಪ, ಪವಿತ್ರ ಆತ್ಮ ಅನ್ನೋ ಒಂದು ನಿಶ್ಚಯ ಗಟ್ಟಿಯಾದ್ರೆ ಆ ಸ್ಮೃತಿಯಲ್ಲಿ ತಂದೆಯ ನೆನಪು ಸಹಜವಾಗಿ ಬರುತ್ತೆ. ಆಗ ಹೊರಗಿನ ಪರಿಸ್ಥಿತಿಗಳು ನಮ್ಮ ಆಂತರಿಕ ಸ್ಥಿತಿಯನ್ನ ಅಲುಗಾಡ್ಸೋಕಾಗಲ್ಲ. ಅದ್ಭುತ. ಅಂದ್ರೆ ಒಂದೇ ಒಂದು ಬೇಸಿಕ್ ಸತ್ಯದ ಮೇಲೆ ಫೋಕಸ್ ಮಾಡ್ರೆ ಮಿಕ್ಕಿದ್ದೆಲ್ಲ ತಾನಾಗೆ ಸರಿ ಹೋಗುತ್ತೆ. ಹೌದು, ಸಹಜವಾಗಿ ಆಗುತ್ತೆ. ಸರಿ, ನಮ್ಮ ಆಂತರಿಕ ಸಂತುಷ್ಟತೆಯ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಮುಂದಿನ ಅಂದ್ರೆ 5ನೇ ಅಂಶಕ್ಕೆ ಬರೋಣ. ಇದು ನಮ್ಮ ಸಂಬಂಧಗಳ ಕಡೆ ಗಮನ ಕೊಡುತ್ತೆ. ಇದು ತುಂಬಾ ಪ್ರಾಕ್ಟಿಕಲ್ ಪಾಯಿಂಟ್. ಹೌದು. ನಾನು ಸಂತುಷ್ಟವಾಗಿರೋದು ಸರಿ, ಆದ್ರೆ ಎಲ್ಲರನ್ನೂ ಸಂತುಷ್ಟಗೊಳಿಸೋದು ಸ್ವಲ್ಪ ಕಷ್ಟ ಅಂತ ತುಂಬಾ ಜನ ಹೇಳ್ತಾರಲ್ವಾ? ಯಾರಾದರೂ ನಮ್ಮಿಂದ ಅಸಂತುಷ್ಟರಾದ್ರೆ ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗಿ ವ್ಯರ್ಥ ಸಂಕಲ್ಪಗಳು ಶುರುವಾಗ್ಬಿಡತ್ತೆ. ನಿಜ ನಿಜ. ಇದಕ್ಕೆ ಬಾಬ್ದಾದಾರವರು ಕೊಟ್ಟಿರೋ ಪರಿಹಾರ ಏನು? ಇದಕ್ಕೆ ಬಾಬ್ದಾದಾರವರು ಒಂದು ಬಹಳ ಶಕ್ತಿಶಾಲಿ ಟೆಕ್ನಿಕ್ ಕೊಟ್ಟಿದ್ದಾರೆ. ಅದೇ ಶುಭ ಭಾವನೆ, ಶುಭ ಕಾಮನೆ. ಶುಭ ಭಾವನೆ, ಶುಭ ಕಾಮನೆ. ಹೌದು. ಇದೇನೋ ಸುಮ್ಮನೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅಂತಲ್ಲ, ಇದೊಂದು ಆಕ್ಟಿವ್ ಸಾಧನ. ಯಾರಾದ್ರೂ ನಮ್ಮೇಲೆ ಅಸಂತುಷ್ಟರಾದಾಗ ನಾವು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸೋ ಬದಲು ಅಥವಾ ನಮ್ಮನ್ನ ನಾವೇ ಬೈಕೊಳ್ಳೋ ಬದಲು ಕರೆಕ್ಟ್, ಅದರ ಬದಲು ಆ ಆತ್ಮದ ಕಲ್ಯಾಣಕ್ಕಾಗಿ ಮನಃಪೂರ್ವಕವಾಗಿ ಶುಭ ಭಾವನೆ, ಶುಭ ಕಾಮನೆಯನ್ನ ಹರಿಸ್ಬೇಕು. ಹೀಗೆ ಮಾಡಿದಾಗ ನಾವು ನ್ಯಾರ ಅಂದ್ರೆ ಅಲಿಪ್ತ ಸ್ಥಿತಿಯಲ್ಲಿರ್ಬೋದು. ಅವರ ನೆಗೆಟಿವಿಟಿಯಿಂದ ನಾವು ಪಾರಾಗಬಹುದು. ಇಲ್ಲಿ ನ್ಯಾರ ಸ್ಥಿತಿ ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ. ಅಂದ್ರೆ ಅವರ ಅಸಂತುಷ್ಟತೆಯಿಂದ ನಮ್ಮ ಸಂತುಷ್ಟತೆ ಕಡಿಮೆ ಆಗ್ಬಾರ್ದು. ಖಂಡಿತ. ಆದ್ರೆ ಒಂದು ಪ್ರಶ್ನೆ, ನಮ್ಮ ಶುಭ ಭಾವನೆ ನೇರವಾಗಿ ಆ ವ್ಯಕ್ತಿಯನ್ನ ಬದಲಾಯಿಸುತ್ತಾ ಅಥವಾ ಇದು ಬರೀ ನಮ್ಮನ್ನು ರಕ್ಷಿಸ್ಕೊಂಡೋ ಒಂದು ಉಪಾಯನ? ಇದು ಎರಡೂ ರೀತಿ ಕೆಲ್ಸ ಮಾಡುತ್ತೆ. ಮೊದಲನೆಯದಾಗಿ ನೀವು ಹೇಳಿದ ಹಾಗೆ ಇದು ನಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನ ನಿರ್ಮಾಣ ಮಾಡುತ್ತೆ. ಬೇರೆಯವರ ನೆಗೆಟಿವ್ ವೈಬ್ರೇಷನ್ ನಮ್ಮ ಮನಸ್ಸಿಗೆ ಬರದ ಹಾಗೆ ತಡೆಯುತ್ತೆ. ಎರಡನೆಯದಾಗಿ, ಮತ್ತು ಇದು ಇನ್ನಷ್ಟು ಸೂಕ್ಷ್ಮವಾದದ್ದು, ನಮ್ಮ ಶುಭ ಸಂಕಲ್ಪಗಳು ವಾಯುಮಂಡಲವನ್ನೇ ಶುದ್ಧ ಮಾಡುತ್ತೆ. ವಾಯುಮಂಡಲವನ್ನೇ? ಹೌದು. ನಮ್ಮ ಶ್ರೇಷ್ಠ ಸ್ಥಿತಿಯ ವೈಬ್ರೇಷನ್ ತಕ್ಷಣಕ್ಕೆ ಆ ವ್ಯಕ್ತಿಯನ್ನ ಬದಲಾಯಿಸದೇ ಇರ್ಬೋದು, ಆದ್ರೆ ಅದು ವಾತಾವರಣದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ತರುತ್ತೆ.
ಆ ಶುದ್ಧ ವಾತಾವರಣ ಪರೋಕ್ಷವಾಗಿ ಆ ಆತ್ಮದ ಮೇಲೆ ಪ್ರಭಾವ ಬೀರಿ ನಿಧಾನವಾಗಿ ಅವರಲ್ಲಿ ಪರಿವರ್ತನೆ ತರಲು ಸಹಾಯ ಮಾಡುತ್ತೆ. ವಾವ್! ಅಂದ್ರೆ ನಾವು ಕೇವಲ ರಿಯಾಕ್ಟ್ ಮಾಡೋರಲ್ಲ, ವಾತಾವರಣವನ್ನೇ ಪರಿವರ್ತನೆ ಮಾಡೋ ಶಕ್ತಿಶಾಲಿ ಆತ್ಮಗಳು. ಎಕ್ಸಾಕ್ಟ್ಲಿ. ಇದು ಜವಾಬ್ದಾರಿಯನ್ನ ನಮ್ಮ ಕೈಗೆ ತೆಗೆದುಕೊಳ್ಳೋ ಥರ ಇದೆ. ಬೇರೆಯವರು ಹೇಗೆ ನಡ್ಕೋತಾರೆ ಅನ್ನೋದು ನಮ್ಮ ಕಂಟ್ರೋಲಲ್ಲಿಲ್ಲ. ಇಲ್ಲ. ಆದರೆ ನಾವು ಯಾವ ರೀತಿ ಎನರ್ಜಿಯನ್ನು ವಾತಾವರಣಕ್ಕೆ ಕೊಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿದೆ. ಈ ಯೋಚನೆ ನಮ್ಮನ್ನು 6ನೇ ಪಾಯಿಂಟ್ಗೆ ಸಹಜವಾಗಿ ಕರ್ಕೊಂಡೋಗುತ್ತೆ. ತಪ್ಪುಗಳನ್ನ ತಿದ್ದೋದು. ಹೌದು. ಬೇರೆಯವರು ತಪ್ಪು ಮಾಡಿದಾಗ ನಾವು ಹೇಗೆ ವರ್ತಿಸಬೇಕು. ಸಾಮಾನ್ಯವಾಗಿ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನು ಸರಿಪಡಿಸೋಕೆ ನಾವು ಜೋರಾಗಿ ಮಾತಾಡ್ತೀವಿ, ಫೋರ್ಸ್ ಬಳಸ್ತೀವಿ. ಅವರು ತಪ್ಪು ಮಾಡಿದ್ರು ಅದಕ್ಕೆ ನಾನು ಗಟ್ಟಿಯಾಗಿ ಹೇಳಬೇಕಾಯ್ತು ಅಂತ ಸಮರ್ಥನೆ ಕೂಡ ಕೊಡ್ತೀವಿ. ಹೌದು, ಇದು ಸಾಮಾನ್ಯ. ಆದ್ರೆ ಮುರಳಿ ಇಲ್ಲಿ ಒಂದು ಸ್ಪಷ್ಟವಾದ ಎಚ್ಚರಿಕೆ ಕೊಡುತ್ತೆ. ಏನದು? ತಪ್ಪನ್ನು ತಪ್ಪಿನಿಂದ ಸರಿಪಡಿಸಲು ಸಾಧ್ಯವೇ ಇಲ್ಲ ಅಂತ. ಬೇರೆಯವರು ತಪ್ಪು ಮಾಡಿದಾಗ ನಾವು ಕೋಪದಿಂದ ಅಥವಾ ಜೋರಾಗಿ ಮಾತಾಡೋದು ಕೂಡ ಒಂದು ಸೂಕ್ಷ್ಮವಾದ ತಪ್ಪೆ. ಓ ಹಾಗಾ? ಹೌದು. ನಮ್ಮೊಳಗಿನ ಕ್ರೋಧದ ಅಂಶ ಕೂಡ ಒಂದು ವಿಕಾರವೇ. ಅದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನೇ ಕಡಿಮೆ ಮಾಡುತ್ತೆ. ಫೋರ್ಸ್ ಅಥವಾ ಒತ್ತಡದಿಂದ ಯಾರ ಹೃದಯವನ್ನು ಗೆಲ್ಲೋಕಾಗಲ್ಲ. ಬದಲಿಗೆ ಜನ ನಮ್ಮನಿಂದ ದೂರ ಹೋಗ್ತಾರೆ. ಹಾಗಾದ್ರೆ ಬಾಬಾ ಹೇಳೋ ನಿಜವಾದ ಸಾಧನಗಳು ಯಾವುವು? ಅವೇ ಮಧುರ ಮಾತು, ಮುಗುಳ್ನಗುವ ಮುಖ, ಮಧುರ ವೃತ್ತಿ, ಮಧುರ ದೃಷ್ಟಿ ಮತ್ತು ಮಧುರ ಸಂಬಂಧ ಸಂಪರ್ಕ. ಇಲ್ಲಿ ಮಧುರತೆ ಅನ್ನೋ ಪದ ಪದೇ ಪದೇ ಬಂದಿದೆ. ಆದರೆ ಕೆಲವೊಮ್ಮೆ ಮಧುರವಾಗಿರೋದು ಒಂದು ವೀಕ್ನೆಸ್ ಅಂತ ಅನ್ಕೋತಾರಲ್ಲ. ಪ್ರೀತಿಯಿಂದ ಹೇಳಿದ್ರೆ ಜನ ಕೇಳಲ್ಲ ಅನ್ನೋ ಭಾವನೆ ಇರುತ್ತಲ್ವೇ? ಇದೇ ನಾವು ಸರಿಪಡಿಸ್ಕೋಬೇಕಾದ ತಪ್ಪು ತಿಳುವಳಿಕೆ. ಆಧ್ಯಾತ್ಮಿಕತೆಯಲ್ಲಿ ಮಧುರತೆ ದೌರ್ಬಲ್ಯ ಅಲ್ಲ, ಅದೊಂದು ಪರಮಶಕ್ತಿ. ಮಾತನ್ನ ಶಕ್ತಿಶಾಲಿಯಾಗಿ ಮಾಡೋದು ಅಂದ್ರೆ ಧ್ವನಿ ಏರಿಸೋದಲ್ಲ, ಬದಲಿಗೆ ಆತ್ಮಿಕ ಶಕ್ತಿಯಿಂದ, ಪ್ರೀತಿಯಿಂದ, ಆದ್ರೆ ದೃಢವಾಗಿ ಮಾತಾಡೋದು. ಸರಿ. ಇನ್ನೊಬ್ರ ತಪ್ಪನ್ನ ನಾವು ಅಧಿಕಾರದಿಂದ, ಅಹಂಕಾರದಿಂದ ತಿದ್ದೋಕ್ ಹೋದ್ರೆ ಅವರನ್ನ ಸ್ವೀಕರಿಸಲ್ಲ. ಅದೇ ಮಾತನ್ನ ಪ್ರೀತಿಯಿಂದ, ಯುಕ್ತಿಯಿಂದ ಹೇಳಿದ್ರೆ ಅದವರ ಹೃದಯಕ್ಕೆ ತಟ್ಟುತ್ತೆ. ಇಲ್ಲೊಂದು ಸೂಕ್ಷ್ಮವಾದ ಮಾತು ಕೂಡ ಇದೆ. ಇವರಂತೂ ಬದಲಾವಣೆ ಆಗೋದೇ ಇಲ್ಲ ಅಂತ ಬೇಸತ್ತು ಹೇಳೋದು ಕೂಡ ಒಂದು ರೀತಿಯ ವಿಕಾರದ ಅಂಶವೇ ಅಂತ. ಹೌದು. ಇದು ನಮ್ಮೊಳಗಿನ ತಾಳ್ಮೆ ಮತ್ತೆ ಶುಭಭಾವನೆಯ ಕೊರತೆಯನ್ನ ತೋರಿಸುತ್ತೆ. ನಮ್ಮ ಸಂಕಲ್ಪ, ಮಾತು, ಸಂಬಂಧಗಳಲ್ಲಿ ಮಧುರತೆ ತಂದಾಗ ಮಾತ್ರ ನಾವು ಮಹಾನಾಗೋಕೆ ಸಾಧ್ಯ. ಖಂಡಿತ. ಮಧುರತೆಯೇ ಮಹಾನತೆ. ಈ 3 ಅಂಶಗಳು, ಸದಾ ಸಂತುಷ್ಟತೆ, ಶುಭ ಭಾವನೆ ಮತ್ತು ಮಧುರತೆ, ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದೆ ಅಲ್ವಾ? ಹೌದು, ತುಂಬಾ ಸುಂದರವಾಗಿ. ಸರಿ, ಈಗ ಮುರಳಿಯ ಮುಂದಿನ ಭಾಗಕ್ಕೆ ಹೋಗೋಣ. ಇವತ್ತಿನ ವರದಾನ ಇದು ಹೀಗಿದೆ: ಕಂಬೈನ್ಡ್ ಸ್ವರೂಪದ ಸ್ಮೃತಿ ಮತ್ತು ಪೊಸಿಷನ್ನ ನಶೆಯ ಮೂಲಕ ಕಲ್ಪಕಲ್ಪದ ಅಧಿಕಾರಿ ಭವ. ಇದರ ವಿವರಣೆ: ನಾನು ಮತ್ತು ನನ್ನ ಬಾಬಾ ಈ ಸ್ಮೃತಿಯಲ್ಲಿ ಕಂಬೈನ್ಡ್ ಆಗಿರಿ, ಹಾಗೂ ನಾವು ಇಂದು ಬ್ರಾಹ್ಮಣರಾಗಿದ್ದೇವೆ, ನಾಳೆ ದೇವತೆಗಳಾಗ್ತೇವೆ ಅನ್ನೋ ಶ್ರೇಷ್ಠ ಪೊಸಿಷನ್ ಸದಾ ಸ್ಮೃತಿಯಲ್ಲಿರಲಿ. ಸೋ ಅಹಂ. ಹೌದು, ಆ ಮಂತ್ರ ಸದಾ ನೆನಪಿರ್ಲಿ. ಆಗ ಈ ನಶೆ ಮತ್ತು ಖುಷಿಯಲ್ಲಿ ಹಳೆಯ ಪ್ರಪಂಚ ಸಹಜವಾಗಿ ಮರ್ತೋಗುತ್ತೆ. ನಾವೇ ಕಲ್ಪಕಲ್ಪದ ಅಧಿಕಾರಿ ಆತ್ಮರು. ನಾವೇ ಆಗಿದ್ವಿ, ನಾವೇ ಆಗಿದ್ದೇವೆ ಮತ್ತು ಕಲ್ಪಕಲ್ಪವು ನಾವೇ ಆಗ್ತೀವಿ ಅನ್ನೋ ನಶೆ ಇರಬೇಕು. ತುಂಬ ಶಕ್ತಿಶಾಲಿ ವರದಾನ. ಕಂಬೈನ್ಡ್ ಸ್ವರೂಪ ಅಂದ್ರೆ ನಾನು ಮತ್ತೆ ತಂದೆ ಜೊತೆಗಿದ್ದೇವೆ ಅನ್ನೋ ಅನುಭವವೇ ಎಲ್ಲ ಶಕ್ತಿಗಳ ಆಧಾರ. ಹೌದು. ಈಗ ಇವತ್ತಿನ ಸ್ಲೋಗನ್ ನೋಡೋಣ. ತಮಗೆ ತಾವೇ ಶಿಕ್ಷಕರಾಗಿ, ಆಗ ಸರ್ವ ನಿರ್ಬಲತೆಗಳು ಸ್ವತಃವಾಗಿ ಸಮಾಪ್ತಿಯಾಗುವವು. ಅಂದ್ರೆ ನಮ್ಮನ್ನ ನಾವು ತಿದ್ದಿಕೊಳ್ಳೋ ಜವಾಬ್ದಾರಿಯನ್ನ ನಾವೇ ತಗೊಂಡ್ರೆ ಬೇರೆಯವರ ಸಹಾಯ ಬೇಕಾಗಲ್ಲ. ಆತ್ಮಾವಲೋಕನವೇ ಬೆಸ್ಟ್ ಟೀಚರ್. ಸ್ವಯಂ ತಿದ್ದುಪಡಿಯೇ ಶ್ರೇಷ್ಠ ತಿದ್ದುಪಡಿ. ತುಂಬ ಚೆನ್ನಾಗಿದೆ. ಮತ್ತು ಕೊನೆಯದಾಗಿ ಒಂದು ಅವ್ಯಕ್ತ ಸೂಚನೆ ಇದೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಪರಿಶೀಲನೆ ಮಾಡಿಕೊಳ್ಳಿ, ನಾನು ಪರವಶ ಆತ್ಮನ ಅಥವಾ ಸ್ವತಂತ್ರ ಆತ್ಮನ. ಜೀವನದಲ್ಲಿ ಇದ್ರೂ ಬಂಧನದಲ್ಲಿ ಇರಬಾರದು, ಅದೇ ನಿಜವಾದ ಜೀವನ ಮುಕ್ತಿ. ಹೌದು, ಇದು ಕೇವಲ ಭವಿಷ್ಯದ ಗುರಿಯಲ್ಲ, ಇದು ವರ್ತಮಾನದ ಅನುಭವ. ಸರಿ, ಈ ಎಲ್ಲ ಶ್ರೇಷ್ಠ ವಿಚಾರಗಳನ್ನ ನಮ್ಮದಾಗಿಸಿಕೊಳ್ಳೋಕೆ ಈಗ ನಾವೆಲ್ಲರೂ ಸೇರಿ ಸ್ವಮಾನದ ಅಭ್ಯಾಸ ಮಾಡೋಣ. ಪ್ರತಿಯೊಂದು ಸ್ವಮಾನದ ನಂತರ ಕೆಲವು ಕ್ಷಣ ಮೌನವಿದ್ದು ಆ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ. ನಾನು ವಿಶ್ವದಲ್ಲಿ ಸಂತುಷ್ಟತೆಯ ಬೆಳಕನ್ನು ಹರಡುವ ಹೊಳೆಯುವ ಸಂತುಷ್ಟ ಮಣಿಯಾಗಿದ್ದೇನೆ. ನಾನು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿರುವ ಸಂತುಷ್ಟ ಆತ್ಮನಾಗಿದ್ದೇನೆ.
ನಾನು ಸಕಾಶದ ಮೂಲಕ ಸರ್ವಶಕ್ತಿಗಳನ್ನೂ ಕೊಡುವ ಮಾಸ್ಟರ್ ದುಃಖಹರ್ತ ಸುಖಕರ್ತನಾಗಿದ್ದೇನೆ. ನಾನು ಒಂದು ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯನ್ನು ಅನುಭವ ಮಾಡುವ ತೀವ್ರ ಪುರುಷಾರ್ಥಿ ಆತ್ಮನಾಗಿದ್ದೇನೆ. ನಾನು ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತವಾಗಿ ಮಾಯೆ ಪ್ರಕೃತಿಯ ಆಟವನ್ನು ಮನೋರಂಜನೆಯಂತೆ ಅನುಭವ ಮಾಡುವ ಆತ್ಮನಾಗಿದ್ದೇನೆ. ನಾನು ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮಂತ್ರದ ಸ್ಮೃತಿ ಸ್ವರೂಪದಲ್ಲಿರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಮಧುರ ವೃತ್ತಿ, ಮಧುರ ದೃಷ್ಟಿ, ಮಧುರ ಮಾತುಗಳಿಂದ ಎಲ್ಲರನ್ನೂ ಸಂತುಷ್ಟಗೊಳಿಸುವ ಮಾಸ್ಟರ್ ಸಂತುಷ್ಟ ಮಣಿಯಾಗಿದ್ದೇನೆ. ನಾನು ತಂದೆಯ ಶ್ರೀಮತದ ಕೈ ಹಿಡಿದು ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಮಾಡುವ ಸಹಜ ವಿಜಯೀ ಆತ್ಮನಾಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಮಧುರ ವೃತ್ತಿ, ಮಧುರ ದೃಷ್ಟಿ, ಮಧುರ ಮಾತುಗಳಿಂದ ಎಲ್ಲರನ್ನೂ ಸಂತುಷ್ಟಗೊಳಿಸುವ ಸಂತುಷ್ಟ ಮಣಿಯಾಗಿದ್ದೇನೆ.